ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನೆವಾರ್. ವೀಕ್ಷಕರೇ, ಏನು ಹಲವು ದಿನಗಳಿಂದ ಬೂದಿ ಮುಚ್ಚಿದ ಕೆಂಡ ಅನ್ನೋ ಹಾಗೆ ಏನು ಒಳ ಮೀಸಲಾತಿ ಕುರಿತಾಗಿ ಏನು ರಣತಂತ್ರಗಳು ನಡೀತಾ ಇದೆ. ಒಂದು ಕಡೆ ಸರ್ಕಾರ ಒಳ ಮೀಸಲಾತಿಯ ಕುರಿತಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋಷ್ಟರಲ್ಲಿ ಕಾನೂನಾತ್ಮಕ ಹೋರಾಟ ಒಂದು ಕಡೆ ನಡೀತಾ ಇದೆ. ಒಂದು ಕಡೆ ಏನು BJPಯಿಂದ ಸಂಪೂರ್ಣವಾಗಿ ಇದು ಒಳ ಮೀಸಲಾತಿ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಛಲವಾದಿ ಸಮುದಾಯದ ಕೆಲವೊಂದು ಪ್ರಮುಖ ನಾಯಕರುಗಳು ಇಲ್ಲಿ ನಿಂತಿದ್ದಾರೆ. ಅವ್ರನ್ನ ಬಹಳ ಸ್ಪಷ್ಟವಾಗಿ ಕೇಳೋಣ. ಇವತ್ತಿನ ಪರಿಸ್ಥಿತಿ ಈ ರೀತಿ ಛಲವಾದಿ ಸಮುದಾಯವನ್ನು ಟಾರ್ಗೆಟ್ ಆಗಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ಮಿಸ್ಟರ್ ರಾಜು ಅವರೇ? ಹೇಳಿ. ನಿಜವಾಗ್ಲೂ ಸತ್ಯವಾಗಿಯೂ ಕೂಡ ಛಲವಾದಿ ಸಮುದಾಯದ ರಾಜಕೀಯ ನಾಯಕರನ್ನು ಟಾರ್ಗೆಟ್ ಮಾಡುವ ಒಂದೇ ಒಂದು ಉದ್ದೇಶದಿಂದ ಈ ಭಾಸ್ಕರ್ ಪ್ರಸಾದ್ ಅಂತಕ್ಕಂಥ ವ್ಯಕ್ತಿ ಅಸಂವಿಧಾನಿಕ ಪದಗಳನ್ನು ಬಳಸ್ತಾ ಈ ಒಂದು ನಾಟಕ ಆಡ್ತಿದ್ದಾನೆ. ಭಾಸ್ಕರ್ ಪ್ರಸಾದ್, ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಿನಗೆ, ಹೂ ಆರ್ ಯು? ಯಾರಯ್ಯ ನೀನು? ಮೀಸಲಾತಿ ಹೋರಾಟ ನಡೆದು ನೂರಾರು ವರ್ಷಗಳಿಂದ ಈ ಹೋರಾಟವನ್ನು ನಾವು ಮಾಡ್ಕೊತ ಬಂದಿದ್ದೀವಿ. ಜೊತೆಗೆ ಈ ಒಂದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಪಕ್ಷದ ನಿರ್ದೇಶನದ ಮೇರೆಗೆ ನೀನು ಈ ಕೆಲಸವನ್ನು ಮಾಡ್ತಿದ್ದೇ ವಿನಃ ಯಾವುದೇ ಒಳ ಮೀಸಲಾತಿಯ ಬೇಗುದಿ ನಿನಗಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಸರ್ಕಾರ ಮೀಸಲಾತಿಯನ್ನು ಅಂಗೀಕಾರ ಮಾಡಿಕೊಂಡು ರೋಸ್ಟರ್ ಬಿಂದುವಿನ ಪ್ರಕಾರ ಮೀಸಲಾತಿಯನ್ನು ಮಾಡ್ತಾ ಇದೆ. ಅದನ್ನು ನಾವು ಒಪ್ಪಿಕೊಳ್ಳೋಣ, ಬಿಡೋಣ, ಮೀಸಲಾತಿ ಒತ್ತಟ್ಟಿಗಿರಲಿ. ಆದರೆ ನಿನ್ನ ಹಿನ್ನೆಲೆ ಏನು, ನೀನು ಮಾಡೋದೇನು, ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿನಗೆ ದೊಡ್ಡವರಿಗೆ ಬೈದು ದೊಡ್ಡವರಾಗುವಂಥ ಪ್ರಯತ್ನ ಮಾಡ್ತಾ ಇದೆಯಾ ನೀನು? ಅದೆಂದೂ ಸಾಧ್ಯ ಆಗೋದಿಲ್ಲ. ನಿನಗೆ ಏನು ನಾಲೆಜ್ ಇದೆ, ಏನು ಸಂವಿಧಾನವನ್ನು ಅರ್ಥ ಮಾಡ್ಕೊಂಡಿದೆಯಾ? ಕೇವಲ BJP ಒಂದು ಏಜೆಂಟಾಗಿ, RSSನ ಏಜೆಂಟಾಗಿ ಕೆಲಸವನ್ನು ಮಾಡಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿನಗೆ ಹಿಂದಿನ ಗೌರ್ಮೆಂಟ್ BJP ಇದ್ದಾಗ ಎಲ್ಲಿ ಹೋಗಿದ್ದೆ ನೀನು? ಯಾವ ಮೂಲೆಯಲ್ಲಿ ಕುಳಿತು ಕಡಿತಿದ್ದೆ ನೀನು ಆ ಮೂಳೆಯನ್ನು ಅಂತಕ್ಕಂಥದ್ದು ಇಲ್ಲ. ಈಗ ಅವರು ಏನು ರೋಸ್ಟರ್ ಪದ್ಧತಿಯ ಪ್ರಕಾರ ಅದು ನಾಗಮೋಹನ್ ದಾಸ್ ವರದಿಯನ್ನು ಒಂದು ಕಡೆ ಎಲ್ಲೋ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಮೊದಲಿನ ಪರಿಸ್ಥಿತಿ ಪ್ರಕಾರ ನೋಡಿದ್ರೆ ಸರಿಸಮಾನವಾದ ಹಂಚಿಕೆ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಹೇಳ್ತಾ ಇರೋದು. ಹಾಗಾಗಿ ಅವರು ಮೇಲೆ ಇರ್ತಕ್ಕಂಥ ಏನು ಸಚಿವರುಗಳಿಗೆ ಅವರು ಮಾತಾಡ್ತಾ ಇದ್ದಾರೆ. ಅದೊಂದು ಸ್ವಲ್ಪ ದಾರಿ ತಪ್ಪಿರಬಹುದು ಮಾತಲ್ಲಿ. ಅದನ್ನು ಯಾವ ರೀತಿ ನೀವು ಸಮರ್ಥಿಸ್ಕೋತೀರಿ? ನೋಡಿ, ಮೀಸಲಾತಿ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮೀಸಲಾತಿಯನ್ನು ಕೊಟ್ಟು ಅಂದಿನಿಂದಲೇ ಮೀಸಲಾತಿಯ ಸವಿಯನ್ನು ನಾವು ಸವಿತಾ ಬಂದೀವಿ. ಸಮಾನವಾಗಿ ನಮ್ಮ ಯೋಗ್ಯತೆಯ ಮೇಲೆ, ನಮ್ಮ ಅರ್ಹತೆಯ ಮೇಲೆ ಮೀಸಲಾತಿಯನ್ನು ನಾವು ಪಡಿಕೊಳ್ತಾ ಇದ್ದೀವಿ. ಮೊದಲು 18% ಇತ್ತು, ತದನಂತರದಲ್ಲಿ 24.1% ಏನು ಮೀಸಲಾತಿಯನ್ನು ನಾವು ಪಡೆದುಕೊಳ್ತಾ ಇದ್ವಿ. ಅದನ್ನು ನಾವು ಯೋಗ್ಯತೆಯ ಮೇಲೆ, ಅರ್ಹತೆಯ ಮೇಲೆಗೆ ಪಡೆದುಕೊಳ್ತಾ ಬಂದೀವಿ. ಆದರೆ ಒಳ ಮೀಸಲಾತಿ ಅಂತಕ್ಕಂಥದ್ದು ಬೇಕು, ಇಲ್ಲ ಅಂತಲ್ಲ, ನಾವು ಅದನ್ನು ಎಂದೂ ನಾವು ಅಲ್ಲಗಳೆಯೋದಿಲ್ಲ. ಆದರೆ ಈ ಒಳ ಮೀಸಲಾತಿ ಏನು ಈ ನಾಗಮೋಹನ್ ದಾಸ್ ವರದಿಯ ಆಧಾರದ ಮೇಲೆ 6 ಮತ್ತು 4 ಏನು ಈ ರೀತಿಯಾಗಿ ABC ಅಂತೇಳಿ ಮಾಡಿದೆ, ಅದರ ಮೇಲೆ ಅದಕ್ಕೆ ನಮಗೆ ಪೂರ್ಣ ಸಮ್ಮತ ಇದೆ. ಆದರೆ ಅದನ್ನೇ ಸರ್ಕಾರ ನಾಗಮೋಹನ್ ದಾಸ್ ವರದಿನಾದರೂ ಮಾಡಲಿ ಅಂತ ಹೇಳಿ ಕಾರಜೋಳ ಅವರು ಕೇಳ್ತಾ ಇದ್ದಾರೆ, ಕೇಳಿದ್ದಾರೆ. ನಾವು ಒಪ್ಕೊಳ್ಳೋಣ. ಆದರೆ ನೀವು BJP ಗೌರ್ಮೆಂಟಲ್ಲಿ ಮಂತ್ರಿಗಳಿದ್ದಾಗ ಏನು ಮಾಡಿದಿರಿ? ನೀವು ಕೇವಲ ಬಲಗೈಯನ್ನು ಟಾರ್ಗೆಟ್ ಆಗಿ ಮಾಡಿಕೊಂಡು ನೀವು ಏನು ಈ ವರದಿಯನ್ನು, ಸದಾಶಿವ ಆಯೋಗದ ವರದಿಯನ್ನು ತಾವು ಸಾರಾಸಗಟಾಗಿ ತಿರಸ್ಕಾರ ಮಾಡಿದಿರಿ. ನಿಮಗೆ ಏನು ಅಂಗೀಕಾರ ಮಾಡಿಕೊಳ್ಳುವಂಥ ಧೈರ್ಯ ಬರಲಿಲ್ಲ. ಇವಾಗ ನೀವು ಏನು ನಾಗಮೋಹನ್ ದಾಸ್ ವರದಿಯನ್ನು ಅಂಗೀಕಾರ ಮಾಡಿರಿ ಅಂತಕ್ಕಂಥ ಹೇಳುವಂಥ ಯಾವುದೇ ನೈತಿಕತೆ ಇಲ್ಲ. ನಾವು ನಿಮ್ಮನ್ನು ನಾವು ಎಂದೂ ನಂಬೋದಿಲ್ಲ, ನಿಮ್ಮನ್ನು ಎಂದೂ ಒಪ್ಪೋದಿಲ್ಲ. ನಾವು ಕೇವಲ ರಾಜಕೀಯ ವ್ಯಕ್ತಿಗಳ ಕೈಗೊಂಬೆಯಾಗಿ ನಮ್ಮ ಸಮಾಜವನ್ನು ಯಾವತ್ತೂ ಟಾರ್ಗೆಟನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು ನೀವು. ನಿಮ್ಮ ಮಾತನ್ನು ನಾವು ಯಾವತ್ತೂ ಅಂಗೀಕಾರವನ್ನು ಮಾಡೋದಿಲ್ಲ. ಆದರೆ ನಾವು ಇಷ್ಟೇ ಈ ಒಂದು ಛಲವಾದಿ ಸಮುದಾಯದ ಒಂದು ನಿರ್ಧಾರದಿಂದ ನಾವು ಇದರಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀವಿ ನಿಮಗೆ, ನೀವು ಏನಾದರೂ ಮಾಡಿಕೊಳ್ಳಿ, ಆದರೆ ಕೇವಲ ಒಬ್ಬ ವ್ಯಕ್ತಿಗೆ ಅಥವಾ ಯಾವುದೋ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗೆ ಟಾರ್ಗೆಟನ್ನು ಮಾಡಿ ಅವನನ್ನು ತೇಜೋಬದ್ಧಿ ಮಾಡಿ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಈ ಹುನ್ನಾರ ಏನಿದೆಯಲ್ಲ, ಅದನ್ನು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಮತ್ತು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನೀವು ಏನು ತೀರ್ಮಾನ ತೊಗೊಂಡಿರ್ತೀರಿ, ಅಂಥ ತೀರ್ಮಾನವನ್ನು ನಾವು ಕೂಡ ತೆಗೆದುಕೊಂಡ್ರೆ ನೀವು ಎಲ್ಲೂ ಯಾವ ಲೆಕ್ಕಕ್ಕೂ ಇರೋದಿಲ್ಲ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇದು ಭಾಳ ಖಡಕ್ಕಾಗಿ ಏನು ನೀವು ಎಚ್ಚರಿಕೆ ಅಂದರೆ ನೀವು ಇದು ಒಂಥರ ಅವರಿಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀರಾ ಹೇಗೆ ಅವ್ರ ಮೇಲೆ? ಹೌದು, ನಾವು ವಾರ್ನಿಂಗನ್ನು ಕೊಡ್ತಾ ಇದ್ದೀವಿ. ಯಾಕಂತಂದರೆ ನಾವು ಟಿಟ್ ಫಾರ್ ಟ್ಯಾಟ್ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಾವು
ಏನು ನಾವು ಟಿಟ್ ಫಾರ್ ಟ್ಯಾಟ್ ಅಂತಕ್ಕಂಥ ಇದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನೀವು ಒಂದು ಹೆಜ್ಜೆ ಇಟ್ಟರೆ ನಾವು 2 ಹೆಜ್ಜೆ ಇಡ್ತೀವಿ ಅಂತಕ್ಕಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗ ರೋಸ್ಟರ್ ಬಿದ್ದು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದವ್ರು ಇವತ್ತವರೆಗೂ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ, ಒಂದು ಉದ್ಯೋಗನೂ ಕೊಟ್ಟಿಲ್ಲ. ಇವ್ರು ಇಲ್ಲಿ ಬಂದು ಸಿದ್ದರಾಮಯ್ಯ ಸರ್ಕಾರ ಮಾಡೋದಾಗಿತ್ತು ಅಂದ್ರೆ ಅವ್ರು ಯಾಕೆ ಅಲ್ಲಿಗೆ ಹೋಗ್ಬೇಕಾಗಿತ್ತು? ವಾಪಸ್ ರಾಜೀನಾಮೆ ಕೊಟ್ಟು ಇಲ್ಲೇ ಬಂದು ಶಾಸಕರಾಗಿರಲಿ. ಇದಕ್ಕೆ ಅವ್ರಿಗೆ ಎಷ್ಟು ಅಮೌ ಆಯ್ತಲ್ಲ ಜಾತಿದು, ನಮ್ಮವ್ರಿಗೆ ಅಷ್ಟೇ ಇರಬೇಕಾಗ್ತದೆ ಅದು. ಇಲ್ಲ ಬಲಗೈ ಸಮುದಾಯ ಡಬಲ್ ಇಂಜಿನ್ ಸರ್ಕಾರ ಆಯ್ತು, ಆಗಬಹುದಾಗಿತ್ತಲ್ಲ ಸರ್. ಇವರು ಅವಾಗ ಕೊಲಂಬ ಜಾತಿಗಳದ್ದು ಏನಿತ್ತಲ್ಲ ಅವ್ರ ಭಯ ಇವ್ರಿಗೆ ಭಾಳ ಕಾಡ್ತಿತ್ತು. ಇವತ್ತಿಗೂ ಕೂಡ ಅದು ಏನಾದರೂ ಸದಾಶಿವ ಆಯೋಗ ವರದಿ ಜಾರಿ ಆಗಿತ್ತು ಅಂದರೆ ಕೊಲಂಬ ಜಾತಿಗಳು BJP ಮತಗಳಿಂದ ದೂರ ಆಗ್ತಾವ. BJPಯಿಂದ ದೂರ ಆಗ್ತಾವ. ಒಂದೇ ರಾಜಕೀಯ ಹೊರತುಪಡಿಸಿ ಮತ ರಾಜಕಾರಣ ನಡೀತಾ ಇದೆ. ಖಂಡಿತ ಮತ ರಾಜಕಾರಣ ಸರ್. ಇವರು ಎಲ್ಲರೂ ಸೇರಿ ಎಡಗೈ ಸಮುದಾಯದ 4 ಏನಿದ್ದಾರೆ BJPನಲ್ಲಿ ಮತ ರಾಜಕಾರಣ ಬಿಟ್ಟರು ಮತ್ತೇನೂ ಇಲ್ಲ ಇದರಲ್ಲಿ. ಇದು ಇಷ್ಟು ನಾವು ಚೆನ್ನು ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಅಡಿಯಪ್ಪ ಸಲ್ಗಲ್ ಅವರೇ, ಈಗ ಹೋರಾಟ ನಾಳೆ ಬೃಹತ್ ಪ್ರಮಾಣದಲ್ಲಿ BJPಯ ಮತ್ತು ಎಡಗೈ ಸಮುದಾಯದ ಎಲ್ಲ ಹೋರಾಟಗಾರ ಎಲ್ಲ ಲೀಡರ್ಗಳು ಸೇರಿಕೊಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ಚಿತ್ರದುರ್ಗದಿಂದ ಪಾದಯಾತ್ರೆ ಶುರು ಮಾಡಿದ್ದಾರೆ. ಏನು ಹೇಳ್ತೀರಿ? ಈ ಹೋರಾಟ ಅವರು ಸಮುದಾಯದಿಂದ ಹೋರಾಟ ಮಾಡ್ತಿದ್ರು ಅಂದರೆ ನಾವು ಸ್ವಾಗತ ಮಾಡ್ತಾಯಿದ್ದೀವಿ. ಇದು ಯಾವುದೇ ಒಂದು BJP RSS ಕುತಂತ್ರಕ್ಕೆ ಒಳಗಾಗಿ ಅಂದರೆ ಸಮುದಾಯದಿಂದ ಹೋರಾಟ ಮಾಡಿದ್ರು ಸ್ವಾಗತ ಮಾಡ್ತೀವಿ. ಸಮುದಾಯದಿಂದ ನಮ್ಮೆಲ್ಲ ಒಪ್ಕೊಂಡು ನಾವೆಲ್ಲ ಅಣ್ತಮ್ಮರತ್ತು ಒಪ್ಕೊಂಡ್ರೆ ನಾವು ಅವ್ರಿಗೆ ಸಪೋರ್ಟ್ ಇದ್ದೇವೆ. ಸಮಾನವಾಗಿ ಹಂಚಿಕೆ ಆಗಬೇಕು, ಮೀಸಲಾತಿಯಲ್ಲಿ ಸಮಾನವಾಗಿ ಹಂಚಿಕೆ ಆಗಬೇಕು. ಸಮಾನವಾಗಿ ಇದ್ದೇವೆ, ನಾವು ಅಣ್ತಮ್ಮರಂತೆ ಇದ್ದೇವೆ, ರಕ್ತ ಸಂಬಂಧ ಬೆಳೆಸ್ತಾ ಇದ್ದೇವೆ. ಇನ್ನೂ ಏನು ಮಾಡಬೇಕು ನಾವು? ಇವರು ಬಸವಣ್ಣ, ಅಂಬೇಡ್ಕರ, ನಾಲ್ವಡಿ ಕೃಷ್ಣರಾಜ ಒಡೆಯರು ಇವ್ರು ಕೊಟ್ಟಂಥ ಮೀಸಲಾತಿ ಹಿನ್ನೆಲೆ ಯಾಕೆ ಕೊಟ್ಟರು? ನಮಗೆ ಮೀಸಲಾತಿ ಏನಿತ್ತು ನಮ್ಮ ಸ್ಥಿತಿಗತಿ ಬಗ್ಗೆ ಇವರಿಗೆ ಚಿಂತನೆ ಇಲ್ಲ. ಬಸವಣ್ಣವ್ರನ್ನೂ ತಗೊಳ್ಳುವಂಥ ಕೆಲಸ ಆಗ್ತಾಯಿದೆ, ಅಂಬೇಡ್ಕರನ್ನು ತಗೊಳ್ಳುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ಮುಖ್ಯವಾಹಿನಿಗೆ ಇವರೇ ಇರ್ತಾರಲ್ಲಿ. ಅಂಬೇಡ್ಕರನ್ನು ತಗೊಳ್ಳುವಾಗ, ಮೀಸಲಾತಿಯನ್ನು ತಗೊಳ್ಳುವಾಗ, ಸಂವಿಧಾನವನ್ನು ತಗೊಳ್ಳುವಾಗ ಅಲ್ಲೇ ಮಗ್ಲು ಕೂಡ್ತಾರೆ. ಏನು ಚಿಕ್ಕಾರ ಅಂತ ಒಂದು ಶಬ್ದ ಅನ್ನೋದಿಲ್ಲ. ಇಲ್ಲಿ ಬಂದು ಅವರು BJP RSS ಹೇಳ್ದಂಗೆ ಇಲ್ಲಿ ಬಂದು ಕುಣಿದು ಸಮಾಜವನ್ನು ಛಿದ್ರಗೊಳಿಸಿ ಈ ಸಮಾಜಕ್ಕೆ ಒಂದು ಗೊಂದಲ ಸೃಷ್ಟಿ ಮಾಡ್ತಾಯಿದ್ದಾರೆ. ನಾವು ಯಾವುದೂ ಇದಕ್ಕೆ ತಲೆಗೊಡೋದಿಲ್ಲ. ಆದರೆ ಯಾವ ಕಾಲಕ್ಕೂ ನಾವು ಹೊಲೆ ಮಾದಿಗರು ಒಂದೇ ಅಂತ ಭಾವನೆಯಿಂದ ನಾವು ಛಲವಾದಿ ಸಮಾಜದವರು ಇದ್ದೇವೆ, ಇನ್ನೂ ಆದರೂ ಇರ್ತೇವೆ. ಆದರೆ ಇಂಥ ಮುಟ್ಟಾಳ ಯಾವ ಭಾಸ್ಕರ್ ಪ್ರಸಾದ ಇಂಥವ್ರು ಏನು ಹೋರಾಟ ಮಾಡ್ತೇವೆ, ಇಷ್ಟು ಜನ ಸೇರ್ತೇವೆ ಅಂದರೆ ನಾವು ಜನಗಳಿಲ್ವಾ? ನಮ್ಮ ಜೊತೆ ಯಾರೂ ಇಲ್ವಾ? ನಿಮ್ಮ ಜೊತೆ RSSದವ್ರು ಎಷ್ಟು ಇರ್ಬೋದು? ಇಡೀ ದೇಶದಲ್ಲಿದ್ದಂಥ ಎಲ್ಲ ಧರ್ಮ ಎಲ್ಲ ಜಾತಿಯವ್ರನ್ನ ಒಳಗೊಂಡಂತೆ ನಾವು ಬದುಕ್ತಾ ಇದ್ದೇವೆ. ಅವ್ರು ನಮ್ಮ ಜೊತೆ ಇಲ್ವಾ? ನಾವು ಹೋರಾಟ ಮಾಡೋಕ್ಕಾಗಲ್ವಾ? ನೀವು ಅಷ್ಟೇ ಹೋರಾಟ ಮಾಡ್ತೀರಾ? ನಮ್ಮ ನೈತಿಕತೆ ಇದೆ. ನಮ್ಮ ಸಮಾಜದ ಗೌರವ ಕಾಪಾಡಬೇಕಾದ್ರೆ ನಾವು ಏನು ಮಾಡಬೇಕು ನಾವು ಮಾಡ್ತಾಯಿದ್ದೇವೆ. ಆದರೆ ನಾವು ಅವಾಚ್ಯ ಶಬ್ದಗಳಿಂದ ಹೀಯಾಳಿಸಿ ಮಾತಾಡೋದು ಇಂಥ ಸಂಸ್ಕೃತಿ ನಾವು ಕಲ್ತಿಲ್ಲ. ಯಾಕೆ ಪದಗಳ ಬಳಕೆ ಆಗಬಾರ್ದು, ಸೈದ್ಧಾಂತಿಕವಾಗಿ ಮಾಡ್ಬೇಕಂತ ಮಾಡಿ, ಸೈದ್ಧಾಂತಿಕವಾಗಿ ಮಾಡಿ. ಇದ್ರ ಮೀಸಲಾತಿ ಹಿನ್ನೆಲೆ ಏನಿದೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸ್ಥಿತಿಗತಿಗಳು ಏನಿದ್ದು ಹಿಂದೆ ನಾವೇನು ಮಾಡ್ತಾಯಿದ್ದೀವಿ. ಒಂದು ಕೂತ್ಕೊಂಡು ಚರ್ಚೆ ಮಾಡಬೇಕು. ಒಂದು ಲೆಫ್ಟ್ ಸಮುದಾಯ, ರೈಟ್ ಸಮುದಾಯ ಇಲ್ಲಿವರೆಗೆ ಒಂದು ಮೀಟಿಂಗ್ ಆಗಿಲ್ಲ, ಸರಿಯಾಗಿ ಕೂತ್ಕೊಂಡು ಚರ್ಚೆ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಸರ್ಕಾರ ಅಂತಕ್ಕಂಥದ್ದು ಆರೋಪ ಇದೆ. ನೋಡಿ, ಸರ್ಕಾರ ಬಿಡಿ, ಸಮಾಜದ ಪ್ರಮುಖ ಒಂದು ಹುದ್ದೆಯಲ್ಲಿದ್ದಂಥ, ರಾಜಕೀಯ ಕ್ಷೇತ್ರದಲ್ಲಿ ಹುದ್ದೆಗಳಿದ್ದಂಥ ಕಾರಜೋಳ ಅವರು, ಜಿಗ್ಜಿನಿಯವರು, ಖರ್ಗೆ ಸಾಹೇಬರು, ಮಹದೇವ್ ಸಾಹೇಬರು ಇವರೆಲ್ಲರೂ ಕೂತ್ಕೊಂಡು ಮಾತಾಡಬೇಕಾಗಿತ್ತು. ಮಾತಾಡಿ ಏನಾದ್ರು ಒಂದು ಇದಕ್ಕೆ ಬರಬೇಕಾಗಿತ್ತು. ಇವರು ಅದನ್ನೂ ಮಾಡ್ತಾ ಇಲ್ಲ. ಒಂದು ಸಲ ನಮ್ಗೆ ಇವ್ರು ಏನು ಹೇಳಿದ್ರು 2024ರಲ್ಲಿ ಇದೇ ಗೋವಿಂದ ಕಾರಜೋಳ ಅವರು, ಜಿಗ್ಜಿನ್ ಸಾಹೇಬರು, ನೋಡು ನಮ್ಮ ಎರಡೂ ಸಮಾಜ ಅಣ್ತಮ್ಮರಿದ್ದಂಗೆ ನಾವೆಲ್ಲ ಕುಡ್ಕೊಂಡು ಹೋಗೋನು, ನಮ್ಮ ಸಮಾನವಾಗಿ ಹಂಚಿಕೆ ಮಾಡ್ಕೊಳ್ಳೋನು, ಸದಾಶಿವ ಆಯೋಗಕ್ಕೆ ನೀವು ಬೆಂಬಲ ಕೊಡ್ರಿ ಅಂದರು. ನಾವೆಲ್ಲ ಬೆಂಬಲ ಕೊಡ್ಕೊತ ಬಂದೀವಿ. ಬಟ್ ಅದರಲ್ಲೇ ಇದ್ದಂಥ ಏನು ಹೇಳ್ತು 5-6% ಇದ್ದಾಗ ನಾವು ಪ್ರಶ್ನೆ ಮಾಡ್ತೀವಿ, ಮತ್ತು ಸಮಾನತೆ ಐತೆ ಇದು ಯಾಕೆ ನ್ಯೂನ್ಯತೆಗಳದಾವತ್ತ ಅಂದಾಗ ಅವಾಗ ಅವ್ರು ಏನು ಹೇಳಿದ್ರು, ಕಾರಜೋಳ ಇದೆ, ಕಾರಜೋಳ ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು, ಸ್ವತಃ ಅವ್ರು ಒಪ್ಕೋಬೇಕು ಇದನ್ನು. ಇಲ್ಲ ಅಂದರೆ ನಾವು ಒಪ್ಕೊಳ್ಳೋಕೆ ನಾವು ವಿಡಿಯೋ ಶೂಟಿಂಗ್ ಮಾಡಿವೆ, ಎಲ್ಲ ಮಾಡಿವೆ ಅವ್ರು ಮಾತಾಡಿದ ಮಾತುಗಳನ್ನು. ಇಲ್ಲ ನಾವೆಲ್ಲ 5% 6% ಆಗಿದ್ದನ್ನು ನಾವು ಕೂತು ಮಾತಾಡ್ತೇವೆ. ಈಗಾಗಲೇ ನಾವು ಎಲ್ಲ ಮಾತಾಡಿದ್ದೇವೆ, ಖರ್ಗೆ ಅವ್ರ ಸಾಹೇಬ್ರ ಜೋಡಿ ಮಾತಾಡಿದ್ದೇವೆ. 6 ನಾವೆಲ್ಲ ತೊಗೊಂಡು ನಾವು ಸಮಾನವಾಗಿರೋಣ. ಇದಕ್ಕೇನದ ಈ ಉಳಿದ ಕೊಲಂಬೋ ಇದ್ದಾರಲ್ಲ, ಈಗ ಬಂದಂಥ ಇವರು ನಮಗೆ ಕಬಳಿಸ್ತಾ ಇದ್ದಾರೆ, ಇದಕ್ಕೆ ನೀವೆಲ್ಲ ಬೆಂಬಲ ಹಾಕಿ ಅಂದು ಹೋರಾಟ ಮಾಡೋಣ ಜಂಟಿಯಾಗಿ ಅಂದರು. ನಾವು ಒಪ್ಕೊಂಡಿದ್ದೀವಿ. ಆದರೆ ಇದೇ ಕಾರಜೋಳ ಸಾಹೇಬ್ರು ಇವತ್ತು ನಾವು ನಮ್ಮನ್ನು ಧಿಕ್ಕರಿಸಿ ನಮ್ಗೆ 6% ಕೊಡ್ತಾರೆ, ನಮ್ಗೆ 6% ಬೇಕೇ ಬೇಕು, ನೀವೇನಾದರೂ ಮಾಡ್ಕೊಳ್ರಿ ಅಂತ ಹೇಳುವಾಗ ಈಗ ನಿಮ್ಮ ನೈತಿಕತೆ ಎಲ್ಲಿ ಹೋಯ್ತು ಆವಾಗ ಹೇಳಿದ್ದು? ಇದು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿದ್ದಂಥ ಎಲ್ಲ ಸಮುದಾಯಗಳದೊಂದಿಗೆ ನೀವು ಅನ್ಯೂನ್ಯವಾಗಿರೋಣ, ನಾವೆಲ್ಲ ಹೊಲಿಮಾದಿಗರು ಒಂದೇ, ನಾವು ಎಲ್ಲ ಇಲ್ಲಿದ್ದಂಥ ಎಲ್ಲ ಬಾಂಧವ್ರ ಜೋಡಿ ಚೆನ್ನಾಗಿರ್ತೀವಿ ಅಂತ ಹೇಳಿದವರು ನೀವು ವಿವಿಧ ಸಮಾಜದನ್ನು ಧಿಕ್ಕರಿಸ್ತಾ ಇದ್ದೀರಿ, ಎಲ್ಲರಿಗೆ ಗುರಿಯಾಗಿಡಿಸ್ತಾ ಇದ್ದೀರಿ. ಇದು ಯಾವ ನ್ಯಾಯ? ಇವತ್ತು ನೀವು ಯಾವುದೇ ಪಕ್ಷದಲ್ಲಿರಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಈ ಎರಡೂ ಸಮುದಾಯದ ಹಿತ ಕಾಯುವಂಥ ಯಾವ ಪಕ್ಷ ಇರ್ತೀವಿ ಅದಕ್ಕೆ ನಾವು ಬೆಂಬಲ ಆಗಿರೋಣ. ನೀವು ಇನ್ನೊಂದು ವಿಷಯ, ಈಗ ಹೇಳಿ
ಭಾಸ್ಕರ್ ಪ್ರಸಾದ್ ಮತ್ತು ಅವ್ರ ಸಮುದಾಯದವ್ರ ಹೋರಾಟ ದಲಿತ ಬಲಗೈ ಸಮುದಾಯದ ವಿರುದ್ಧ ಆಗಿತ್ತಂದ್ರೆ ನಾವು ಖಂಡಿತವಾಗಿ ಎದುರು ನಿಲ್ತೀವಿ. ಅವ್ರ ಹೋರಾಟ ಸರ್ಕಾರದ ವಿರುದ್ಧವಾಗಿ ನಾವು ಅವ್ರ ಜೊತೆಗೆ ನಿಲ್ತೀವಿ. ಇತ್ತಿತ್ತಲಾಗಿ ಅವ್ರು ಮಾತನಾಡಿರ್ತಕ್ಕಂಥದ್ದು ಇಡಿಯಾಗಿ ದಲಿತ ಬಲಗೈ ಸಮುದಾಯವನ್ನು ಗುರಿಯಾಗಿಸ್ಕೊಂಡು ಅವ್ರ ಜೊತೆ ನಮ್ಮ ವಿರುದ್ಧ ಹೋರಾಟ ಮಾಡೋದಾಗಿದ್ರೆ ನಾವು ಖಂಡಿತ ಅವ್ರ ವಿರುದ್ಧ ನಾವು ಕೂಡ ಹೋರಾಟ ಮಾಡ್ತೀವಿ. ಸರ್ಕಾರದ ವಿರುದ್ಧ ಅವ್ರು ಹೋರಾಟ ಮಾಡೋದ್ರಾಗೆ ಅವ್ರು ನ್ಯಾಯಬದ್ಧವಾದ ಸಂವಿಧಾನಬದ್ಧವಾಗಿರ್ತಕ್ಕಂಥ ಏನಿದೆ ಇದಲ್ಲ ಅದನ್ನು ಅವ್ರು ತಗೊಳ್ಳಿ ಅನ್ನುವಂಥ ಮಾತನ್ನು ನಾವು ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ಭಾಸ್ಕರ್ ಪ್ರಸಾದ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈಗ ಕೊನೆಯದಾಗಿ ಭಾಸ್ಕರ್ ಪ್ರಸಾದ್ ಅವರ ಮೇಲೆ ಬಹಳಷ್ಟು ಛಲವಾದಿ ಸಮುದಾಯ ಆಕ್ರೋಶಗೊಂಡಿದೆ. ಈ ನಿಟ್ಟಿನಲ್ಲಿ ಏನು ಭಾಸ್ಕರ್ ಪ್ರಸಾದ್ ಅವರು ಯಾವ ರೀತಿ ಅವ್ರನ್ನ ಈ ಸಮುದಾಯಕ್ಕೆ ಏಕವಚನದಲ್ಲಿ ಕೆಲವೊಂದರನ್ನ ಮಾತಾಡಬಹುದು ಅಥವಾ ಒಟ್ಟಾರೆಯಾಗಿ ಸಮುದಾಯವನ್ನು ರೊಚ್ಚಿಗೇಳುವಂಥ ಕೆಲಸ ಭಾಸ್ಕರ್ ಪ್ರಸಾದ್ ಮಾಡ್ತಾ ಇದ್ದಾರೆ. ಹಾಗೇನಿದ್ರು ಕೂಡ ಕೂತ್ಕೊಂಡು ಚರ್ಚೆ ಮಾಡಬಹುದಾಗಿತ್ತು ಅಂತಕ್ಕಂಥ ಹಲವಾರು ವಿಚಾರಗಳನ್ನು ಕುರಿತಾಗಿ ಹೇಳಿದ್ದಾರೆ. ಹೇಳಿ. ಇವತ್ತು ಭಾಸ್ಕರ್ ಪ್ರಸಾದ್ ಅನ್ನೋ ವ್ಯಕ್ತಿ ನೆಪ ಮಾತ್ರಕ್ಕೆ ಅವನು ನಮ್ಮ ಸಮುದಾಯದವನೇ, ಆದರೆ ನಿಮ್ಮವನೇ, ನಮ್ಮ ಸೋದರನೇ. ಬಟ್ ಅವ್ನು ಬಲಿಪಶು ಆಗಿದ್ದಾನೆ RSS BJPದ. ಇದು ಎಲ್ಲ ಗೊತ್ತಾಗ್ತಾ ಇದೆ. ಇವತ್ತು ನಮ್ಮ ಸೋದರ ಸಮಾಜದ ಮಾದಿಗ ಸಮಾಜದಲ್ಲಿದ್ದವರು ಹೇಳ್ತಾ ಇದ್ದಾರೆ ಅವನ ಹಿನ್ನೆಲೆ ಏನಿದೆ, ಅವ್ನು ಯಾರಿಗೆ ಬಲಿಯಾಗಿ ಇದು ಮಾತಾಡ್ತಾ ಇದ್ದಾನೆ, ನಾವೆಲ್ಲ ಅಣ್ತಂಬರಂಗೆ ಇರೋಣ್ರಿ, ಇವೆಲ್ಲ ಹೇಳ್ತಾ ಇದ್ದಾರೆ. ಇದು ನೋಡಿದ್ರೆ ಅವನು ನಮ್ಮವನೇ, ಆದರೆ ಬಲಿಪಶು ಆಗಿದ್ದಾನೆ. ಇದ್ರ ಬಗ್ಗೆ ನಮಗೆ ಭಾಳ ವಿಷಾದನೆ ಇದೆ. ಆದರೆ ದಯವಿಟ್ಟು ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರೆ ಏನಾಗುತ್ತೆ ಅಂದರೆ ಎಲ್ಲರಲ್ಲಿ ಈಗ ಆಕ್ರೋಶ ಇರುತ್ತೆ. ಆ ಆಕ್ರೋಶದಲ್ಲಿ ನಾವು ಸಮಾಜದವರು ಒಕ್ಕಟ್ಟಾಗಿ ನಾವು ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ನಾವು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ನಾವು ಹಿರಿಯರಿಗೆ ಗೌರವ ಕೊಡಬೇಕು. ನಮ್ಮವ್ರು ಯಾರೇ ಇರಲಿ, ಅವರು ಇವತ್ತು BJPಯಲ್ಲಿದ್ದಂಥ ನಮ್ಮ ಸಮಾಜದವರಿಲ್ಲಿ, ಅವ್ರ ಸಮಾಜದವ್ರು ಕಾಂಗ್ರೆಸ್ನಲ್ಲಿ ಎಲ್ಲರಿಗೂ ಗೌರವ ಕೊಡೋಣ ನಾವು. ಆದರೆ ನಾವು ಹೋರಾಟ ಮಾಡೋರು ಎಲ್ಲಿಂದಿದೆ ಬಿಂದು ಪ್ರಕಾರ ಚೆನ್ನೂರೇ, ನೀವು ಕೂಡ ಸಾಕಷ್ಟು ಅದರ ಬಗ್ಗೆ ಒಂದಷ್ಟು ಸಲ ವಾದ ಸಂವಾದಗಳಾಗಿದೆ. ಇದ್ರ ಬಗ್ಗೆ ಸ್ಪಷ್ಟೀಕರಣ ಯಾಕೆ ಸಿಗ್ತಾ ಇಲ್ಲ ಇನ್ನೂವರೆಗೆ? ಈಗ ನೋಡ್ರಿ, ನಾಗಮೋಹನ್ ದಾಸ್ ವರದಿನಲ್ಲಿ ಸಾಕಷ್ಟು ನ್ಯೂನತೆಗಳಿದ್ವು ಅನ್ನೋ ಒಂದೇ ಕಾರಣಕ್ಕೇ ಅದು ಒಳ ಮೀಸಲಾತಿ ರಾಜ್ಯ ಸರ್ಕಾರ ಕಮಿಟಿ ಮಾಡಿ ಇದನ್ನು ಜಾರಿಗೆ ತೊಗೊಂಬಂತು. ಆದರೆ ನೇಮಕಾತಿ ವಿಷಯದಲ್ಲಿ ರೋಸ್ಟರ್ ಬಿಂದುವಿನಲ್ಲಿ ಆಗಿರ್ತಕ್ಕಂಥ ನಾವು ಇವತ್ತುವರೆಗೂ ಕೂಡ ಇವತ್ತು ಎಲ್ಲ ದಲಿತ ಬಲಗೈ ಸಮುದಾಯದವರು ಮೀಸಲಾತಿ ಒಳ ಮೀಸಲಾತಿ ಪರವಾಗಿ ಇದ್ದೀವಿ. ಅದು ಒಳ ಮೀಸಲಾತಿ ಇವತ್ತಿಗೂ ನಮ್ಗೆ ಬೇಕು. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಸಮಯದಲ್ಲಿ ಅನ್ಯಾಯ ಆಗಿರುವಂಥದ್ದು ನಮ್ಮ ಸಮುದಾಯಕ್ಕೂ ಕೂಡ ಆಗಿದೆ. ಅದಕ್ಕೋಸ್ಕರ ನಾವು ಹೇಳೋದನ್ನು ರೋಸ್ಟರ್ ಬಿಂದುವಿನಲ್ಲಿ ಇತ್ತೀಚೆಗೆ 560 ಪೋಸ್ಟ್ ಏನು ಕಾಲ್ಫಾರ್ಮ್ ಮಾಡಿದ್ರು ಸುಮಾರು 10 ಡಿಪಾರ್ಟ್ಮೆಂಟಲ್ಲಿ. ಅದರಲ್ಲಿ 560 ಪೋಸ್ಟಲ್ಲಿ ನಮಗೆ 13% 6.5 ಸಿಗಬೇಕಾಗಿತ್ತು. ಅದರಲ್ಲಿ 12% ಒಂದು ಮಾದಿಗ ಸಮುದಾಯಕ್ಕೆ ಸಿಗ್ತದೆ, 3.5 ನಮಗೆ ಸಿಗ್ತದೆ, 1 something ಏನೋ ಇವ್ರಿಗೆ ಸಿಗ್ತದೆ. ಹಾಗಾದಾಗ ಇದು ರೋಸ್ಟರ್ ಬಿಂದುವಿನಲ್ಲೇ ಅನ್ಯಾಯ ಆಗಿದ್ದು ನೇರವಾಗಿ ದಲಿತ ಸಮುದಾಯ ಮತ್ತು ಹಿಂದೆ ಈಗ ಇರ್ತಕ್ಕಂಥ ಸ್ಪರ್ಶ ಜಾತಿಗಳೇನಂತ ಹೇಳ್ತೀವಲ್ಲ, ದಲಿತ ಸಮುದಾಯದಲ್ಲಿ ಇರ್ತಕ್ಕಂಥ ಅವರೆಲ್ಲರಿಗೂ ಕೂಡ ಅನ್ಯಾಯ ಆಗಿರುವಂಥದ್ದು. ಇವತ್ತು ಎಷ್ಟೋ ಅಲೆಮಾರಿ ಸಮುದಾಯಗಳು ಇವತ್ತಿಗೂ ಕೂಡ ಅವರು ಮುಖ್ಯವಾಹಿನಿಗೆ ಬರೋದಕ್ಕೆ ಪರದಾಡುವಂಥ ಪರಿಸ್ಥಿತಿ ಅವರಲ್ಲ ಇದೆ. ಇಡಿಯಾಗಿ ಅವರಿಗೆ ಅನ್ಯಾಯ ಮಾಡುವಂಥ ಕೆಲಸ ಇವತ್ತು ಈಗ ಎಡಗೈ ಸಮುದಾಯ ಏನೈತಲ್ಲ, ಎಡಗೈ ಸಮುದಾಯದ ರಾಜಕಾರಣಿಗಳು ಮೊದಲಿಂದನೂ ಮಾಡ್ಕೊಂಡು ಬಂದಿರಿ. ನೀವು ಅಷ್ಟು ಬದ್ಧತೆ ಇದ್ದವರು ಆಗಿದ್ರಾದರೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡಿದ್ರೆ ಒಳ ಮೀಸಲಾತಿ ಮಾಧುಸ್ವಾಮಿ ಆಯೋಗ ಮಾಡ್ತಾರೆ. ಅದರಲ್ಲಿ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಕೂಡ ಇದ್ದರು. ಆವಾಗಲೂ ದಲಿತ ಸಮುದಾಯಕ್ಕೆ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾರೆ. ಅವರು 6% ಮಾದಿಗರಿಗೆ ಕೊಡ್ತಾರೆ, 5.5% ನಮಗೆ ಬಲಗೈ ವಲಯ ಸಮುದಾಯ ಕೊಡ್ತಾರೆ, 4% ಈ ಕೊಲಂಬ ಜಾತಿಗಳಿಗೆ ಕೊಡ್ತಾರೆ, 1% ಅಲೆಮಾರಿ ಜಾತಿಗಳಿಗೆ ಕೊಡ್ತಾರೆ. ಹೇಳೋದೇನು ಇಲ್ಲ, ನಾವು ಅವರು ನಮ್ಗಿಂತ ಮುಂದೆ ಇದ್ದಾರೆ ಅಲ್ರಿ, ನಾವು ಕೂಡ ತುಳಿತಕ್ಕೊಳಗಾಗಿದ್ದೀವಿ. ಅವರನ್ನ ಆರೋಪ ಏನಿದೆ ಅಂತ ಎಲ್ಲ ಅಲ್ಲಿ ಛಲವಾದಿ ಸಮುದಾಯನೇ ತಾನೇ ತಿನ್ಬೇಕಂತಾರ, ಅವರೇ ಎಲ್ಲನ ತಾವೇ ತಗೋಬೇಕು ಅಂತಕ್ಕಂಥ ಭಾವನೆಯೇ ಇದೆ. ಹಾಗಾಗಿ ಇದು ಸರ್ಕಾರದ ಒಂದು ಇನ್ನೊಂದು ಆ್ಯಂಗಲಲ್ಲಿ ಇದು ಸಮುದಾಯವನ್ನು ಒಡೆದಿಟ್ಟುಕಿಸಿಂದ್ರೆ ಇವರು ತಾವು ಅಷ್ಟೇ ಮಾಡ್ಕೋತಾ ಇದ್ದಾರೆ. ಯಾಕಾರ ಆರೋಪ ಮಾಡ್ತಾರಂತ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಸರ್. ನಾನು ಮೊದಲಿಂದನೂ ದಲಿತ ಬಲಗೈ ಸಮುದಾಯ ಶೈಕ್ಷಣಿಕವಾಗಿ ಬಾಬಾ ಸಾಹೇಬ್ರಿಗೆ ಭಾಳ ಒಳಪಟ್ಟಿತ್ತು. ಅವರ ಇದಕ್ಕೆ ಪ್ರಭಾವಕ್ಕೊಳಗಾಗಿ ಶೈಕ್ಷಣಿಕವಾಗಿ ನಾವು ಯಾವಾಗಲೂ ಮುಂದೆ ಬಂದ್ವಿ. ಅವ್ರ ಕೈಯಲ್ಲಿ ಗುಡಿ ಕೈಗಾರಿಕೆ ಅಂಥದ್ದು ಇದು ಏನು ಅವ್ರದ್ದು ಯಾವುದೇ ಆದ ಒಂದು ಕೈಗಾರಿಕೆ ಉದ್ಯಮ ಇತ್ತು. ನಮ್ಮ ವಲಯ ಸಮುದಾಯಕ್ಕೆ ಯಾವುದೂ ಇರಲಿಲ್ಲ. ನಾವು ಮುಖ್ಯವಾಗಿ ಕೃಷಿ ಕಾರ್ಮಿಕರು ಮತ್ತು ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ಕೊಂಡಿದ್ದವರು. ಆವಾಗ ನಮ್ಗೆ ಮಾನ್ಯ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಕೂಡ ಉಳುವನೆ ಭೂಮಿ ಹೊಡೆಯೋದ್ರಲ್ಲಿ ಅತಿ ಹೆಚ್ಚು ಭೂಮಿ ಪಡೆದಂಥವ್ರು ನಮ್ಮ ದಲಿತ ಬಲಗೈ ಸಮುದಾಯದವರು. ಹಾಗೆ ಶಿಕ್ಷಣಕ್ಕೆ ನಾವು ಒತ್ತು ಕೊಟ್ಟಿರೋದ್ರಿಂದ ನಾವು ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಸಾಮಾಜಿಕವಾಗಿ ಮುಂದಿರುವಂಥದ್ದು ನಾವು ಕೂಡ ಒಪ್ಕೊಳ್ಬೇಕಾಗಿದ್ದಂಥದ್ದು. ಶಿಕ್ಷಣ ಪಡಿದೇನೆ ನಿಮ್ಗೆ ನೌಕರಿ ಕೊಡು ಅಂದ್ರೆ ಯಾರು ಕೊಡ್ಬೇಕು ಹೇಳ್ರಿ ನೋಡೋಣ. ಅದಕ್ಕೆ ಮಾನ್ಯ ಸಂಸದರು ಏನಿದಾರಲ್ಲ ಅವರು, ಅವ್ರಿಗೆ ನೈತಿಕತೆ ಅನ್ನೋದು, ಅವ್ರಿಗೆ ಏನಾದ್ರು ಜವಾಬ್ದಾರಿ ಅನ್ನೋದಿತ್ತು. ಪಾಲಿಟಿಕ್ಸ್ ನಡೀತಾ ಇದೆ. ಹೌದು, ಇದು ಖಂಡಿತವಾಗಿ ರಾಜಕೀಯ ಸರ್. ಮತ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಈ ರಾಜಕಾರಣ BJPಯಲ್ಲಿ ಏನಿದೆ ಇವತ್ತು ಒಳ ಮೀಸಲಾತಿ ಏನು ಗೊಂದಲ ಕಾಂಗ್ರೆಸ್ ಬಳಕೆ ಮಾಡ್ಕೋತಾ ಇದೆ ಅಂತ ಅನಿಸ್ತಾ ಇಲ್ಲ? ಇಲ್ಲ, ಕಾಂಗ್ರೆಸ್ ಯಾವತ್ತಿಗೂ ಕೂಡ ಕಳೆದ ಬಾರಿ ಬೊಮ್ಮಾಯಿ ಸರ್ಕಾರದಲ್ಲಿ ಇದ್ದಾಗಲೂ ಕೂಡ ಸದಾಶಿವ ಆಯೋಗದ ವರದಿ ಜಾರಿ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬಂದವರು. ಕೊನೆಗೆ ಅದು ತಿರಸ್ಕಾರ ಸಂಪೂರ್ಣವಾಗಿ. ಆದರೆ ಸದಾಶಿವ ಆಯೋಗದ ವರದಿಯನ್ನು ಜನರ ಮುಂದೆ ಯಾಕೆ ಇಡಲಿಲ್ಲ ನೀವು?
ಜನರ ಮುಂದೆ ಚರ್ಚೆಗೆ ಆಗ್ತಾ ಅವಾಗ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತಲ್ಲ. ಮಾಡಬೇಕಾಗಿತ್ತು. ಇವತ್ತು ಕೊಲಂಬೋ ಜಾತಿಗಳ ಮತ ಅವರಿಂದ ಹೋಗ್ತಾ ಅನ್ನೋ ಒಂದೇ ಕಾರಣಕ್ಕಾಗಿ ಅವರು ಒಳ ಮೀಸಲಾತಿ ಒಳಗೆ ದಲಿತ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿಕೊಂಡೇ ಬಂದಿರತಕ್ಕಂಥ ಕಾರಜೋಳ ಮತ್ತು ಜಿಗಜಿಣಗಿ BJPಲಿ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ದಲಿತ ಬಲಗೈ ಸಮುದಾಯದ ವಿರೋಧಿಗಳು ಅಂತೇಳಿ ಖಡಾಖಂಡಿತವಾಗಿ ನಾವು ಹೇಳ್ತಾ ಇದ್ದೀವಿ ಇವತ್ತು. ಓಕೆ, ಕೊನೆಯದಾಗಿ ರಾಜು ಅವರೇ, ಭಾಸ್ಕರ್ ಪ್ರಸಾದ್ ಅವರನ್ನು ಕೂಡ ಸಾಕಾಗಷ್ಟು ಈಗ ನೀವು ವಾರ್ನಿಂಗ್ ಮಾಡಿದ್ದೀರಿ, ಈಗ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ? ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಮಾನ್ಯ ಭಾಸ್ಕರ್ ಪ್ರಸಾದ್ ಅವರಿಗೆ, ನೀವು SDPI ಸಿದ್ಧಾಂತವನ್ನು ಒಪ್ಪಿಕೊಂಡು ಯಾವತ್ತೂ ಎಡಪಂಥೀಯ ಆಧಾರದ ಮೇಲೆ ಬೆಳಕಿಗೆ ಬಂದಂಥವರು, ಇವತ್ತಿನ ದಿವಸ ಆಮಿಷಕ್ಕೆ ಒಳಗಾಗಿ ಒಂದು ಬಲಪಂಥೀಯ ವಾದಕ್ಕೆ ಅಂಟಿಕೊಂಡು ನಮ್ಮ ಸಮಾಜದಲ್ಲಿ ಬಿರುಕನ್ನುಂಟು ಮಾಡುವಂಥ ಒಂದು ಕೆಟ್ಟ ಬುದ್ಧಿಯನ್ನು ತಾವು ಬಿಡಬೇಕು ಅಂಥೇಳಿ ಈ ಒಂದು ಪತ್ರಿಕಾ ಹೇಳಿಕೆ ಮುಖಾಂತರ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ಇಲ್ಲಿ ಛಲವಾದಿ ಸಮುದಾಯದ ಈ ಎಲ್ಲ ಮುಖಂಡರು ಕೂಡ ಬಹಳ ಆಕ್ರೋಶಭರಿತವಾಗಿ ತಮ್ಮ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಭಾಸ್ಕರ್ ಪ್ರಸಾದ್ ಅವರು ಸರಿಯಾದ ಮಾತನಾಡುವುದರ ಮೂಲಕ ಒಂದು ಬಾಂಧತ್ವವನ್ನು ಇಟ್ಕೊಳ್ಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ಏನೇ ಇರಲಿ, ಮೊದಲು ಸೈದ್ಧಾಂತಿಕವಾಗಿ ನಮ್ಮ ಜೊತೆಯಲ್ಲಿ ಚೆನ್ನಾಗೇ ಇದ್ದರು, ಈಗ ನಮ್ಮವರೇ ಆದಂಥ ಭಾಸ್ಕರ್ ಪ್ರಸಾದ್ ಅವರು ಈ ಪಟಭದ್ರ ಹಿತಾಸಕ್ತಿಗಳ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದಾರಾ ಅಂತಕ್ಕಂಥ ಹಲವಾರು ಪ್ರಶ್ನೆಗಳು ಇಲ್ಲಿ ಉದ್ಭವವಾಗಿವೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.